ಖಾರದ ಜೊತೆಗೆ ಹುಳಿ ಮಿಕ್ಸ್ ಆದರೆ ಬೆಣ್ಣೆ ತವಾ ಫ್ರೈ. ಮೀನನ್ನ ತಿಂತಾಯಿದ್ರೆ ಎರಡೇ ಎರಡು ಹಾಕಿದ್ದಾರೆ, ಇನ್ನೂ ಒಂದೆರಡು ಹಾಕಿದ್ರು ಬಿಡಲ್ಲ ನಾನು. ಫಿಶ್ ತವಾ ಫ್ರೈ ಚೆನ್ನಾಗಿ ಅಡುಗೆ ಮಾಡೋಣ, ತುಂಬಾ ತಿನ್ನೋಣ. ನಮ್ಮ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಕ್ಲೀನ್ ಮಾಡೋಣ ಬನ್ನಿ. ಮುಳ್ಳು ತವಾ ಫ್ರೈಗೆ ನೀಟಾಗಿ ಸ್ಲೈಸ್ ಮಾಡ್ಕೊತಾ ಇದ್ದೀವಿ. ಈ ಥರ ಕುಯ್ಕೊಳ್ಳೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಒಳಗಡೆ, ಆವಾಗ ತವಾ ಫ್ರೈ ಚೆನ್ನಾಗಿ ಬರುತ್ತೆ. ಈ ಥರ ಮಾಡ್ಕೊಳ್ಳಿ. ಈಗ ನಾವು ಫಿಶ್ ತವಾ ಫ್ರೈಗೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀವಿ. ಖಾರದ ಪುಡಿ, ಕಾಶ್ಮೀರಿ ಚಿಲ್ಲಿ ಪೌಡ್ರು, ಕಲರು ಆಗುತ್ತೆ, ಜೀರಿಗೆ ಪುಡಿ, ಅರಿಶಿಣ, ಗರಂ ಮಸಾಲ, ಮೆಣಸಿನ ಪುಡಿ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಿಂಬೆಹಣ್ಣು, ಎಣ್ಣೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನೀರು, ಈಗ ಮಸಾಲೆ ಹಾಕ್ಕೊಂಡು ಮ್ಯಾರಿನೇಷನ್ ಮಾಡ್ಕೊಳ್ಳೋಣ ಮೀನನ್ನ ಚೆನ್ನಾಗಿ. ಎಣ್ಣೆ, ಮೀನು ಹಾಕಿದ್ರೆ ಹತ್ಕೋತದ ಈಗ ಅಲ್ಲಿಗೆ. ಹಂಗೆ ಸ್ವಲ್ಪ ಬೇಯ್ತಾ ಇರ್ಬೇಕಾದ್ರೆ ಮಸಾಲೆ ಅಪ್ಲೈ ಮಾಡ್ಕೊಳ್ಳಿ.
ನೋಡಿ ಮಸಾಲೆ ಹಚ್ಚುತ್ತವ್ರೆ, ಖಾಲಿಯಾಗಿರತ್ತವಿಲ್ಲ. ಯಾವ ಥರ ಇದರಲ್ಲಿ ಮುಸ್ಕಿನ ಜೋಳದ್ದು ಚಗರೆಯಲ್ಲಿ ಹಾಕ್ತಾಯಿದ್ದಾರೆ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ತವಾ ಫ್ರೈ ರೆಡಿಯಾಗಿದೆ. ಈಗ ಪ್ಲೇಟ್ಗೆ ಹಾಕೋತಾ ಇದ್ದೀವಿ ತೆಗ್ದು ಬಾಳೆ ಎಲೆ ಮೇಲೆ. ನೆಕ್ಸ್ಟು ಬ್ಯಾಟಿಂಗ್ ಶುರು ಹಚ್ಕೋತೀವಿ. ನೋಡಿ ಯಾವ ಥರ ಬಂದಿದೆ, ಕಾಣಿಸ್ತಾ ಇದೆ. ಬೆಣ್ಣೆ ಥರ ಇದೆ, ಕರಗೋಗ್ತಾ ಇದೆ ಎತ್ತಾಗ್ತಾ ಇದ್ರೇ. ಫಿಶ್ ಜೊತೆ ಈರುಳ್ಳಿದ್ರೆ ಅದ್ರ ಟೇಸ್ಟ್ ಡಬಲ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಚೆಕ್ ಮಾಡಿ ನೋಡಿ. ನಿಂಬೆಣ್ಣ ಇಂಟ್ಕೊಬಿಟ್ಟು ತಿಂತಾಯಿದ್ರೆ ಹಂಗೆ. ದೊಡ್ಡ ಮೀನು ಹಾಕಿ ಸತ್ಯಾಗೈತೆ ಗುರು. ದೊಡ್ಡ ತುಂಬ ಇದೆ ನೋಡಿ. ಇವತ್ತು ತವಾ ಮೀನು ಫ್ರೈ ಮಾಡಿದ್ದೀವಿ. ಎಲ್ಲ ನಮ್ಮ ಹುಡುಗರೆಲ್ಲ ಸಣ್ಣ ಮೀನು ಹಾಕಿಸ್ಕೊಂಡು ನನಗೋಸ್ಕರ ದಪ್ಪ ಮೀನು ಬಿಟ್ಕೊಟ್ಟವ್ರೆ. ಈ ಮೀನು ಹಂಗೆ ತಿನ್ನಬಾರ್ದು, ತವಾ ಫ್ರೈನ ನಿಂಬೆಹಣ್ಣು ತಗೋಬೇಕು. ನಿಂಬೆಹಣ್ಣು ತಗೊಂಡು ಈ ಥರ ಹಿಂಡ್ಕೊಂಡು ಖಾರದ ಜೊತೆಗೆ ಹುಳಿ ಮಿಕ್ಸ್ ಆದರೆ ಅದ್ರ ಮಜಾನೇ ಬೇರೆ. ಇನ್ನು ಮಧ್ಯೆ ಹೇಳ್ದಂಗೆ ಬೆಣ್ಣೆ ತವಾ ಫ್ರೈ ಹಂಗೆ ತಗೊಂಡು ಬಾಯಿಗೆ ಇಟ್ಕೊಂಡು ಹಂಗೆ ಕಳ್ದೋಯ್ತೀವಿ. ಬಾಯಿಗೆ ಇಟ್ಕೊಂಡ ತಕ್ಷಣ ಕರ್ಗೋಯ್ತದೆ. ಸೂಪರಾಗೈತೆ. ನೀವು ನೋಡಿದ್ದೀರಲ್ಲ, ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಸೂಪರಾಗೈತೆ. ನಮ್ಮ ಅತಿಥಿಗಳಾದ ಚಂದು ಅವರು ಬಂದಿದ್ದಾರೆ. ಅವರು ಯಾವ ಥರ ಇದೆ ಅಂತ ಹೇಳ್ತಾರೆ. ಒಂದು ಸತ ಕೇಳ್ಕೊಳ್ಳಿ ಅವ್ರ ಹತ್ರನೂ. ಮೀನನ್ನ ತಿಂತಾಯಿದ್ರೆ ಎರಡೇ ಹಾಕಿದ್ದಾರೆ. ಇನ್ನೂ ಒಂದೆರಡು ಹಾಕಿದ್ರು ಬಿಡಲ್ಲ, ನಾನು ತಿಂದು ಮುಗಿಸ್ತೀನಿ. ಅಷ್ಟು ಟೇಸ್ಟ್ ಆಗೈತೆ, ತುಂಬ ಕ್ರಿಸ್ಪಿಯಾಗೈತೆ. ನನಗಂತೂ ಸಖತ್ ಇಷ್ಟ ಆಯಿತು. ಭಟ್ರಿಗಂತೂ ಥ್ಯಾಂಕ್ ಯು. ಫಿಶ್ ತವಾ ಫ್ರೈ ಸಕ್ಕತ್ತಾಗಿ ಬಂದಿದೆ. ಏನೇನು ಮಸಾಲೆ ಹಾಕಿದ್ದೀವಿ ಅಂತೆಲ್ಲ ಶಶಿ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ದಯವಿಟ್ಟು ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಫಿಶ್ ತವಾ ಫ್ರೈ ಸೂಪರ್ ಆಗೈತೆ. ಯಾವ ಥರ ಮಾಡಿದ್ದೀವಿ ಅಂತ ನೀವು ನೋಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ನಮ್ಮ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೊಂದು ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀವಿ. ಅಲ್ಲಿ ಗಂಟ